ಅಗ್ರಜ, ನಮಸ್ಕರಿಸುವೆನು. ಲಕ್ಷ್ಮಣ, ಸುಗ್ರೀವನನ್ನು ಕಂಡೆಯ? ಅಣ್ಣ, ಅದು ಅಂಗದ ಕುಮಾರನು ಇತ್ತಲೇ ಬರುತ್ತಿರುವ. ರಾಮಚಂದ್ರ ಪ್ರಭು, ನಿಮಗೆ ನಮಸ್ಕರಿಸುವೆನು. ಅಂಗದ ಕುಮಾರ, ನಿನಗೆ ಮಂಗಳವಾಗಲಿ. ರಾಮಚಂದ್ರ ದೇವ, ಮಳೆಗಾಲವಾದ ಕಾರಣದಿಂದ ಚದುರಿ ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸುವುದರಲ್ಲಿ ಸ್ವಲ್ಪ ತಡವಾಯಿತು, ಮನ್ನಿಸಿ. ಅದು ಸರಿ, ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ? ಅದು ಇತ್ತ ಕಡೆಯೇ ಬರುತ್ತಿರುವರು. ಪ್ರಭು ರಾಮಚಂದ್ರ, ನನ್ನ ಅಪರಾಧಗಳನ್ನು ಮನ್ನಿಸಿ ಸ್ವಾಮಿ. ಮಳೆಗಾಲವಾದ ಕಾರಣ ಚದುರು ಹೋಗಿದ್ದ ಕಪಿವೀರರನ್ನು ಒಂದುಗೂಡಿಸುವುದು ಸಾವಧಾನವಾಯಿತು. ಆದ್ದರಿಂದ ನಮ್ಮನ್ನು ಮನ್ನಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇವೆ. ಅದು ಸರಿ, ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ? ಇದು ಕೆಲವು ಕಪಿವೀರರ ನಡಗುಡಿ ಇತ್ತಲೇ ಬರುತ್ತಿರುವುದು. ಮನುಜಾವತಾರ ವಿನತಾವ ರಾಮ, ಮನುಜಾವತಾರ ವಿನತಾವ ರಾಮ, ಮನುಜಾವತಾರ ವಿನತಾವ ರಾಮ, ಮನುಜಾವತಾರ ವಿನತಾವ, ಮನುಜಾವತಾರ ವಿನತಾವ ರಾಮ, ಮನುಜಾವತಾರ
ದೀಪ ಮನುವಂಶ ಭೂಪ ವಂಶ ದೀಪ ಮನುವಂಶ ಭೂಪ ವಂಶ ದೀಪ ಮನುವಂಶ ಭೂಪ ವಂಶ ದೀಪ ಮನುವಂಶ ದೀಪ ಮನುವಂಶ ಭೂಪ ಮಾರುತಿ, ನಿನಗೆ ಮಂಗಳವಾಗಲಿ. ಸುಗ್ರೀವರಾಜ, ತಡವೇಕೆ? ನಿನ್ನ ಕಪಿವೀರರಿಗಿನ್ನು ಆಜ್ಞೆ ಮಾಡು. ಅಪ್ಪಣ ಪ್ರಭು. ಆಂಜನೇಯ ಒಡೆಯ ಇತ್ತ ಬಾ. ನೀನು ಜಾಂಬುವ ಅಂಗದ ನೀಲ ಗವಯ ಗವಾಕ್ಷ ಗಂಧಮಾದನ್ಯ ಸುಸೇನ ಮತ್ತು ಇವರೆಲ್ಲರನ್ನು ಹುಡುಗಿಡಿ ದಕ್ಷಿಣಾಮುಖವಾಗಿ ಹೊರಟು ವಿಂಧ್ಯಾದಿ ಪರ್ವತ ಶ್ರೇಣಿಗಳನ್ನು ನರ್ಮದಾ ಗೋದಾವರಿ ನದಿ ಪ್ರಾಂತಗಳನ್ನು ಹುಡುಕುತ್ತಾ ಮುಂದೆ ಅಗಸ್ತ್ಯ ಆಶ್ರಮವನ್ನು ಸೇರಿ ಅವರಿಂದ ಆಶೀರ್ವಾದವನ್ನು ಪಡೆ. ಅಲ್ಲಿಂದ ಮುಂದಕ್ಕೆ ಹೋಗುತ್ತಾ 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 ದಕ್ಷಿಣದ ಸಮುದ್ರವನ್ನದ ಅಲ್ಲಿ ಸಿಂಬಿಕೆ ಎಂಬ ರಕ್ಕಸಿ ಬರುವುದು. ಆಕೆಗೆ ಹೆದರಬೇಡ, ಇನ್ನೂ ಮುಂದೆ ಸಾಗು. ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿ ಸಿಗುವುದು. ಆಕೆಗೂ ಹೆದರದೆ ಸೂಕ್ಷ್ಮ ರೂಪದಿಂದ ಆಕೆ ಉದರವನ್ನು ಪ್ರವೇಶವಾಗಿ ಆಕೆ ಉದರವನ್ನು ಸೇರಿ ಇನ್ನು ಮುಂದೆ ಸಾಗು. ಅಲ್ಲಿ ಪಿತೃಲೋಕವು ಸಿಗುವುದು. ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿಯೂ ಸಿಕ್ಕದೆ ಹೋದ ಪಕ್ಷದಲ್ಲಿ ಮುಂದಕ್ಕೆ ಹೋಗಬೇಡ. ಏಕೆ ಒಡೆಯ? ಏಕೆಂದರೆ ಮುಂದೆ ಸೂರ್ಯರಶ್ಮಿ ಬರದ ಕಾರಣ ಮಾಡುವರ ಪ್ರವೇಶ ಇರುವುದಿಲ್ಲ. ಆದ್ದರಿಂದ 1 ಮಾಸದ ಅವಧಿಯೊಳಗಾಗಿ ಆ ಚೋರನಾದ ರಾವಣನ ನೆಲೆಯನ್ನು ಕಂಡು ಮಾತೆ ಸೀತೆಯವರ ಕುಶಲ ವಾರ್ತೆಯನ್ನು ತರತಕ್ಕದ್ದು. ಅವಧಿ ಮೀರಿ ಬಂದಿದ್ದೆ. ಆದರೆ ಆ ನಿಕ್ಕ ಕಪಿಗಳಿಗಾದ ಶಿಕ್ಷೆ ಸಚಿವ ಶ್ರೇಷ್ಠನಾದ ನಿನಗೆ ಹೇಳತಕ್ಕದ್ದೇನಿದೆ? ಇದೇ ಸುಗ್ರೀವಾಜ್ಞೆ ಎಂದು ತಿಳಿ. ಮಹದಾಜ್ಞೆ, ಮಹದಾಜ್ಞೆ. ಶ್ರೀರಾಮನ ಆಶೀರ್ವಾದವನ್ನು ಪಡೆದು ತೆರಳುವಂತನ. ಹಾಗೆ ಆಗಲಿ. ಸುಗ್ರೀವರಾಜ, ಈ ನಾನಾ ದಿಕ್ಕುಗಳಿರತಕ್ಕ ವಿಷಯಗಳು ನಿನಗೆ ಹೇಗೆ ಪರಿಚಿತ? ಮಹಾಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಕೊಲ್ಲಬೇಕೆಂದು ನನ್ನನ್ನು ಹುಟ್ಟಿಸಿಕೊಂಡು ಬಂದಾಗ ಹೋಡುತ್ತಾ 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 ಈ ನಾನಾ ಪ್ರದೇಶಗಳಲ್ಲಿರುವ ಆ ಅದ್ಭುತಗಳನ್ನು ಹರಿತನು ಪ್ರಭು. ಈ ಕಾರ್ಯವು ಮಾರುತಿಯಿಂದಲೇ ಆಗುವುದೆಂದು ನನ್ನ ನಂಬಿಕೆಯೇ ರಾಮಚಂದ್ರ ಪ್ರಭು. ಮಾರುತಿ ಪ್ರಭು, ಇತ್ತವ ಈ ಮಹತ್ತರ ಕಾರ್ಯವು ನಿನ್ನಿಂದ ಸಾಧ್ಯವೇ? ಪ್ರಭು, ಏನು ಹೇಳಿದೆ ಸ್ವಾಮಿ? ಶ್ರೀರಾಮನಿ ನಿನ್ನಯ ಕರುಣಾರಸ ವಿರಸತ್ ಕಟಾಕ್ಷಮದೊಂದಿರೆ ಶ್ರೀರಾಮನಿ ನಿನ್ನಯ ಕರುಣಾರಸ ವಿರಸತ್ ಕಟಾಕ್ಷಮದೊಂದಿರೆ ಕ್ಷಣದೋ ರಾವಣನು ಸದೆ ಬಡೆದು ಆರ ಜನಕ ಜಯ ಕುಶಲ ವಾರ್ತೆಯ ತಂದೊಪ್ಪುವೆನೊಲವಿ ರಾಮ ರಾಮ ರಾಮಚಂದ್ರ ನಿನ್ನ ಅನುಗ್ರಹ ಆಶೀರ್ವಾದ ಹೊಂದಿದ್ದರೆ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ದುರುಳನಾದ ರಾವಣನ ಬಲಾಬಲಗಳನ್ನು ಸಹ ತಿಳಿದು ಬರುವೆನು. ಅವಧಿ ಮುಗಿಯುವುದರೊಳಗಾಗಿ ಬಹಳ ಸಂತೋಷ ಮಾರುತಿ. ಜಾನಕಿಯನ್ನು ಕಂಡಾಗ ಅವಳನ್ನು ಗುರುತಿಸುವುದಕ್ಕಾಗಿ ಕೆಲವು ಗುರುತುಗಳನ್ನು ಹೇಳುವನು. ಇತ್ತಬ. ಅದು ಅಲ್ಲದೆ
ಈ ಅಂಗುಳಿಕೆಯನ್ನು ಆಕೆಗೆ ಸಮರ್ಪಿಸಿ ಆಕೆಯಿಂದ ಅಭಿಜ್ಞಾನ ವಸ್ತುವೊಂದನ್ನು ತರಬೇಕು. 1 ಮಾಸದ ಅವಧಿಯೊಳಗಾಗಿ. ಹಾಗೆ ಆಗಲಿ, ಹಾಗೆ ಆಗಲಿ. ಪ್ರಭು ಲಕ್ಷ್ಮಣ ಸ್ವಾಮಿ, ಶ್ರೀರಾಮಚಂದ್ರನ ದಯೆಯಿಂದ ಮಾತೆಯವರ ದರ್ಶನವೇನಾದರೂ ಆದರೆ ತಮ್ಮ ವಿಚಾರವಾಗಿ ಏನೆಂದು ತಿಳಿಸಲಿ? ಮಾರುತಿ, ಮಾತೆಯವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸಿ. ಹಾಗೆ ಆಗಲಿ. ಒಡೆಯ, ನಾನಿನ್ನು ಹೋಗಿ ಬರಲೇ? ಶುಭಾಮಸ್, ಹೋಗಿ ಬಾ. ಕಪಿವೀರರೇ, ಎಲ್ಲರೂ ಕೇಳಿ, ಇಂದಿನಿಂದ ಮೊದಲುಗೊಂಡು ಸೀತಾಮಾತೆಯವರ ದರ್ಶನವಾಗುವ ತನಕ ನಾನು ಆಹಾರಾದಿಗಳನ್ನು ಭುಜಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಮಚಂದ್ರ ದಯಾಳು ಅಗಹರ ಪರಮ ಕೃಪಾಳು. ರಾಮಚಂದ್ರ ದಯಾಳು ಅಗಹರ ಪರಮ ಕೃಪಾಳು. ಸಕಲ ಲೋಕದವರೇ
ರಾಮ ರಾಮ ರಾಮ. ಆಂಜನೇಯನೇ, ಇದೇನು ನಾವು ರಾಮಧ್ಯಾನ ಮಾಡುತ್ತಾ ಮಾಡುತ್ತಾ ಮೊದಲಿದ್ದ ಸ್ಥಳಕ್ಕೆ ಬಂದೆವಲ್ಲ. ಅಂಗದ, ಜಾಂಬುವಂತಾದಿಗಳೇ, ನಾನಾ ಪ್ರದೇಶಗಳನ್ನು ಸುತ್ತಿ ನೋಡಿದರು, ಎಲ್ಲಿಯೂ ಸೀತಾಮಾತೆಯ ದರ್ಶನವೇ ಆಗಲಿಲ್ಲವಲ್ಲ. ಹೀಗೇನು ಮಾಡುವುದು? ಆಂಜನೇಯನೇ, ಅದೋ ನೋಡು, ಯಾವುದೋ ಒಂದು ಭೂತವು ನಮ್ಮನ್ನು ನುಂಗಲು ಇತ್ತ ಕಡೆಯ ಬರುತ್ತಿರುವುದು. ಮುಂದೇನು ಗತಿ? ಅಯ್ಯೋ, ಕೈಕಿಯೋರ್ವಳಿಂದ ಎಂತಹ ವಿಪತ್ ಪರಂಪರೆಗಳುಂಟಾದವು. ವನವಾಸಂ ಪೊಂದೆರ ಸತಿಯ ನಳಿದನ ಕಟ ಪುತ್ರ ಶೋಕಾರ್ಥ ಭೂಪ ತನುವಂತಾಂ ಬಿಟ್ಟನೆ ಗಣಶೌರಿ ವೃದ್ಧರಾಜ ಮಣಿದನ ಕಟ ಪೌಲಸ್ಯಂ ಸೀತೆ ದೈತ್ಯೇಂದ್ರನ ಕರದೋಳು ಸಿಲುಕಿ ಬಹು ದುಃಖ ಪಡುತ್ತಿಹಳೆ. ಯಮಗೂ ಬಂದುದಿ ಪ್ರಾಣನಾಶ ವನವಾಸಂ ಪೊಂದೆರ ಕೈಕಿಯೋರ್ವಳಿಂದ ಎಂತಹ ವಿಪತ್ ಪರಂಪರೆ ಉಂಟಾದವು. ಮಹಾಪರಾಕ್ರಮಶಾಲಿಯಾದ ಜಟಾಯುವೆ ಮರಣ ಹೊಂದಿದ ಮೇಲೆ ಇನ್ನು ನಮ್ಮಂತವರ ಪಾಡೇನು? ಅಯ್ಯ ಕಪಿವೀರರೇ, ಈಗ ಮೃತಪಟ್ಟನೆಂದು ಹೇಳಿದಿರಲ್ಲ, ಆತನು ಯಾರು? ಆತನು ಮಹಾಪರಾಕ್ರಮಶಾಲಿಯಾದ ಜಟಾಯು. ಆ ಜಟಾಯು ಕಡೆಗೂ ಮರಣ ಹೊಂದಿದೆಯಾ? ಅಯ್ಯ, ಜಟಾಯುವಿನ ಮರಣ ವಾರ್ತೆಯನ್ನು ಕೇಳಿ ನೀನು ಹೊಳಲು ಕಾರಣವೇನು? ಅಯ್ಯ, ನಾವಿಬ್ಬರು ಅಣ್ಣ ತಮ್ಮಂದಿರು. ಒಂದು ದಿನ ಪಂಥ ಕಟ್ಟಿಕೊಂಡು ಸೂರ್ಯಮಂಡಲದವರೆಗೂ ಹಾರಿದೆವು. ಆಗ ಸೂರ್ಯ ರಶ್ಮಿಯಿಂದ ನನ್ನ ಸಹೋದರನ ರೆಕ್ಕೆಗಳು ಸುಡುತ್ತಿದ್ದವು. ನಾನು ಅದೊಂದು ಕಂಡ ಆತನೊಂದು ಉಳಿಸಲು ಹೋದೆನು. ಆಗ ನನ್ನ ರೆಕ್ಕೆಗಳು ಸುಟ್ಟಿಕೊಂಡು ಇಲ್ಲಿ ಬಿದ್ದಿರುವೆ. ಒಂದು ದಿನ ಮಾರ್ಗ ಮಧ್ಯದಲ್ಲಿ ಹೋಗುತ್ತಿದ್ದ ಮತಂಗ ಮಹರ್ಷಿಗಳು ಎಂದು ರಾಮದೂತರು ಬಂದು ರಾಮಧ್ಯಾನವನ್ನು ಮಾಡುವರು ಅಂದು ನಿಮ್ಮ ರೆಕ್ಕೆಗಳು ಬಂದು ಬರುವವು ಎಂದು ಹೇಳಿದರು. ನೀವು ನನಗೋಸ್ಕರ ಒಂದು ಸಾರಿ ರಾಮಧ್ಯಾನವನ್ನು ಮಾಡಿರಿ. ಅಗತ್ಯವಾಗಿ ರಾಮಧ್ಯಾನವನ್ನು ಮಾಡೋಣ. ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ. ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ. ಗವರಾಜ ರಾಮ ಪತಿತ ಪಾವನ ಸೀತಾರಾಮ. ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ. ರಘುಪತಿ ರಾಮ ರಾಮ ರಾಮ
ರಾಮ ಧ್ಯಾನದಿಂದ ನನ್ನ ರೆಕ್ಕೆಗಳು ಬಂದವು. ಆಹಾ, ಈಗ ನನ್ನಿಂದ ಆಗಬೇಕಾದ ಸಹಾಯವಾದರೂ ಏನು? ಅಯ್ಯ ಪಕ್ಷಿರಾಜ, ಪಕ್ಷಿಗಳಿಗೆ ಅತಿ ದೂರದ ದೃಷ್ಟಿಯು ಅತಿ ಸಮೀಪದಲ್ಲಿ ಗೋಚರಿಸುವುದಂತೆ. ಈ ನಿನ್ನ ದೃಷ್ಟಿಯಿಂದ ಆ ದುರುಳನಾದ ರಾವಣನು ಸೀತಾಮಾತೆಯನ್ನು ಎಲ್ಲಿ ಬಚ್ಚಿಟ್ಟಿರುವನು ಎಂದು ನೋಡಿ ಹೇಳಿದರೆ ಸಾಕು. ಅಯ್ಯ ಕಪಿವೀರರೇ, ಮುಂದೆ ಕಾಣುವ ದಕ್ಷಿಣ ಸಮುದ್ರ ಎಂಬ ನಗರವನ್ನು ದಾಟಿ ಮುಂದೆ ಹೋದರೆ ತ್ರಿಕುಟ ಜಲವೆಂಬ ಪರ್ವತವಿರುವುದು. ಆ ಪರ್ವತದಲ್ಲಿ ಲಂಕೆ ಎಂಬ ನಗರವನ್ನು ಕಟ್ಟಿಕೊಂಡಿರುವನು ರಾವಣನು. ನೀವು ಅಲ್ಲಿ ಹೋದರೆ ನಿಮಗೆ ಮಂಗಳ ಗ್ರಹವು ಉಂಟಾಗುವುದು, ನಿಮಗೆ ಮಂಗಳವಾಗಲಿ. ಹಾಗೆ ಆಗಲಿ. ಜೈ ಶ್ರೀರಾಮ್. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಕಪಿವೀರರೇ, ನೋಡಿದಿರಾ ಈ ಶತಯೋಜನ ವಿಸ್ತೀರ್ಣವುಳ್ಳ ಚರಂಡಿಯನ್ನ? ಈ ಶತಯೋಜನ ವಿಸ್ತೀರ್ಣವುಳ್ಳ ಚರಂಡಿಯನ್ನು ದಾಟಿ ಆ ಸೀತಾಮಾತೆಯವರ ಕುಶಲವಾರ್ತೆಯನ್ನು ತರಬಲ್ಲ ವೀರರು ನಮ್ಮಲ್ಲಿ ಯಾರಿರುವರು? ವಿಚಾರಿಸು ಅಂಗದ ಕುಮಾರ. ನಳನೆ, ತಾವು ಎಷ್ಟು ಯೋಜನೆಯನ್ನು ಹಾರಬಲ್ಲಿರಿ? ಗವಾಯು, ತಾವು ಎಷ್ಟು ಯೋಜನೆಯನ್ನು ಹಾರಬಲ್ಲಿರಿ? ನೀಲನೆ, ತಾವು ಎಷ್ಟು ಯೋಜನೆಯನ್ನು ಹಾರಬಲ್ಲಿರಿ? ನಾನು 70 ಯೋಜನೆಯನ್ನು ಹಾರಬಲ್ಲೆ. ಜಾಂಬವಂತರೆ, ತಾವು ಎಷ್ಟು ಯೋಜನೆಯನ್ನು ಹಾರಬಲ್ಲಿರಿ? ಅಂಗದ ಕುಮಾರ, ಈ ಶತಯೋಜನಗಳ ಸಮುದ್ರವನ್ನು ದಾಟಿ ಸೀತಾಮಾತೆಯ ದರ್ಶನವನ್ನು ಮಾಡುವುದು ಒಂದಾ ದುಸ್ಸಾಹಸ ಕೆಲಸವೇನಲ್ಲ. ಏಕೆಂದರೆ ಹಿಂದೆ 21 ಅವಧಿ ಇಡೀ ಭೂಮಂಡಲವನ್ನು ಸುತ್ತಿ ಬಂದಿರುವರು. ಭೂಮಂಡಲ ಸುತ್ತಿ ಬರುವ ಸಮಯದಲ್ಲಿ ಬೃಹದಾಕಾರದ ಒಂದು ಬಂಡೆಯೊಂದು ನನ್ನ ಬಾಲದ ಮೇಲೆ ಹೋಗಿ ಬಾಲವೇ ಇಲ್ಲದಂತಾಯಿತು. ಅದು ಅಲ್ಲದೆ ನನ್ನ ಕಾಲುಗಳ ಮೇಲೆ ಹಾರಿ ಹೋಗಿದ್ದರಿಂದ ನಾನು ಹಾರಿ ಹೋಗಬಲ್ಲೆ, ಹಿಂದಿರುಗಿ ಬರಲಾರದು. ಎಲ್ಲರಿಗೂ ಕೇಳಿದೆಯಲ್ಲ, ನೀನು ಎಷ್ಟೋ ಜನ ಹಾರಬಲ್ಲೆ? ನಾನು ಈ ಸಮುದ್ರವನ್ನೇ ಹಾರಬಲ್ಲೆನು, ಆದರೆ ಹಿಂದಕ್ಕೆ ಮಾತ್ರ ಬರಲಾರೆನು. ಈ ಕಾರ್ಯಕ್ಕೆ ಇದಕ್ಕೆಲ್ಲ ಆಂಜನೇಯನ ಹೆಸರು. ಈ ಕಾರ್ಯಕ್ಕೆ ಆಂಜನೇಯನೇ ಸಮರ್ಥನು. ಎಲ್ಲರೂ ಸೇರಿ ಆಂಜನೇಯನನ್ನು ಪ್ರಾರ್ಥಿಸೋಣ. ಮಾರುತ ಸಂಜಾತ ಮಾರುಗುಣೋಪೇತ ವೀರ ಧೀರವರ ಮಾರುತ ಸಂಜಾತ ಮಾರುಗುಣೋಪೇತ ವೀರ ಧೀರವರ ಮಾರುತ ಸಂಜಾತ ರಾಘವ ಕಾರ್ಯವ ಸಾಧಿಸಲೀಗನ ಸಾಗರವನು ನಾದಾಟುವಂತ ರಾಘವ ಕಾರ್ಯವ ಸಾಧಿಸಲೀಗನ ಸಾಗರವನು ನೀ ದಾಟುವಂತ ಹನುಮಂತ ಗುಣಶಾಂತ ರಿಪುವಂತ ಬಲವಂತ ಹನುಮಂತ ಗುಣಶಾಂತ ರಿಪುವಂತ ಬಲವಂತ ವೀರ ಧೀರವರ ಮಾರುತ ಸಂಜಾತ ಮಾರುಗುಣೋಪೇತ ವೀರ ಧೀರವರ ಮಾರುತ ಸಂಜಾತ. ಹನುಮ ಹನುಮ, ಈ ಕಾರ್ಯವು ನಿನ್ನಿಂದಲೇ ಸಾಧ್ಯ. ಏಳು, ಮೇಲಕ್ಕೇಳು. ಭಯಪಡಬೇಡಿ, ಭಯಪಡಬೇಡಿ. ರಾಮ ಕಾರ್ಯದಲ್ಲಿ ಇಷ್ಟದ್ದು ಕೇಳಿಕೊಳ್ಳಬೇಕೆ? ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ಒಂದು ಸಣ್ಣ ಕಾಲುಯೋಪಾದಿಯಲ್ಲಿ ದಾಟಿ ಸೀತಾಮಾತೆಯವರ ಕುಶಲವಾರ್ತೆಯನ್ನು ತರುವುದಲ್ಲದೆ ಆ ದುರುಳನಾದ ರಾವಣನ ಬಲಾಬಲಗಳನ್ನು ಸಹ ತಿಳಿದು ಬರುವೆನು. ಅವಧಿ ಮುಗಿಯುವುದರೊಳಗಾಗಿ ಅಲ್ಲಿವರೆಗೂ ಕಪಿವೀರರೇ, ನೀವೆಲ್ಲರೂ ರಾಮಧ್ಯಾನ ಮಾಡುತ್ತೀರಿ. ರಂಗಿಪೆನಿ ವಾದ್ಯ ಲಂಗಿಪೆನಿ ವಾದ್ಯ ಬರಲಿಂ ನಾನ್ನೂರ ಅರುಜವಾಂತು ನರ ಲಂಗಿಪೆನಿ ವಾದ್ಯ ಲಂಘಿಸಿ ನೀರಸ ಸಂಗದವರೆಗೂ ತುಂಗಬಲದಿ ನಾನಿಂದಲೇ ನಿಮಿಷದಿ ಲಂಘಿಸಿ ನೀರಸ ಸಂಗದವರೆಗೂ ತುಂಗಬಲದಿ
ವರ್ಧಯ ಪರದಿಂಗಾಂತರೆ ಅರುಷವಾಂತುನರಲಂಘಿಸನಿ ವರ್ಧಯ ಪಾವನಾತ್ಮ ರಾಜ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿ ಸುಧನಿ ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿ ಸುಧನಿ ಜೀವನ ಬದನ ಜೀವರ ಸುಸ್ಥಿರ ಸುಸ್ಥಿರ ಭಾವ ನೆನೆಯುತ್ತಲಾಗವನ್ ಲಂಘಿಸನಿ ವರ್ಧಯ ಬರದಿಂನಾಂತುರೆ ಅರುಷವಾಂತುನರ ಲಂಘಿಸನಿ ವರ್ಧಯ ವರ್ಧಯ ವಾರ್ಧಯ ಜಯ ಜಯ ರಘುವೀರ ಸಮರ್ಥ ಜಯ ಜಯ ರಘುವೀರ ಸಮರ್ಥ ಜೈ ಶ್ರೀರಾಮ್ ಸುರಕುಲವ ಹಿಂಸಿಸಿ ಸುರಕುಲವ ಹಿಂಸಿಸಿ ನಿಷ್ಕರುಣತಾನೆನಿಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾನನ ಪುರವಿದ ನಿರುಕಿಸಿದೆ ದುರುಳ ದಶಾನನ ಪುರವಿದ ನಿರುಕಿಸಿದೆ ವಿನುತ ರಾಮಚಂದ್ರನ ದಯದಿ ದಯದಿ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಚಂಡಧಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿಡಿದರೆ ಇಂದುವೇ ಬಲ ಕಂಡು ಹಿಡಿದರೆ ಇಂದುವೇ ಬಲ ಕಂಡನ ಲಂಕಾ ನಗರವ ಮಣಿಮಂಡಲವನಿದ ಮಂಡನ ಲಂಕಾ ನಗರವ ಕಂಡೇ ಗಗನ ತಾಳದಿಂದೊಗೆವ ಕಲ್ಲೋಲಗಳ ಮೇಲೆ ನಾ ಆಮೆಗೆಯುತ್ತೆ ಗಗನ ತಾಳದಿಂದೊಗೆವ ಕಲ್ಲೋಲಗಳ ಮೇಲೆ ನಾ ನೆಗೆಯುತ್ತೆ ಗಗನ ತಾಳದಿಂದೊಗೆವ ಕಲ್ಲೋಲಗಳ ಮೇಲೆ ನಾ ನೆಗೆಯುತ್ತೆ ಗಗನ ತೊಲದಿಂದೊಗೆವ ಕಲ್ಲೋಲಗಳ ಮೇಲೆ ರಾಮೆಗೆಯುತ್ತೆ ಕಗತಿಯೊಳಗೆ ರಾಮ ರಾಮ ಕಗತಿಯೊಳಗೆ ತೆರದಿ ಕಗತಿಯೊಳಗೆ ಸುಖನ 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 ತೆರದಿ
ಬರುತ್ತಿರೆ ನಗರವನು ನೆರೆ ಎಲ್ಲಿಗೆ ಬರುತ್ತಿರೆ ನಗರವನು ಕಂಡನಾಲಂಕ ನಗರವ ಮಣಿಮಂಡಲವನಿ ಕಂಡನಾಲಂಕ ನಗರವ ಕಂಡೇ ಮದ ಕಳಚತತಿ ತಳತಳಿಸಿ ಗಗನವ ಬೆಳಗಿರೆ ತೊಳಪಹೇ ಮದ ಕಳಚತತಿ ತಳ 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 ತಳತಳಿಸಿ ಗಗನವ ಬೆಳಗಿರೆ ತೊಳಪ ಹೇಮನ ಕಳಚತತಿ ತಳ 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 ತಳಿಸಿ ಗಗನವ ಬೆಳಗಿರೆ ಕಟ್ಟಿರುತ್ತ ರಾಮ ರಾಮ ಕೂಟ ಜಲದ ಮೇಲೆ ಚಲತ್ರಿಕೂಟ ಜಲದ ಮೇಲೆ ಚಲತ್ರಿಕೂಟ ಜಲದ ಮೇಲೆ ಚಲತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ದೈತ್ಯನ ಪೊಳಲಣಿ ಪರಿ ಪ್ರಜ್ವಲಿಪ ದೈತ್ಯನ ಪೊಳಲಣಿ ಕಂಡನಾಲಂಕ ನಗರವ ಮಣಿಮಂಡಲವನಿದ ಕಂಡನಾಲಂಕ ನಗರವ ಕಂಡೇ ಲಂಕಾ ನಗರದ ಹೊರಗಿನ ಬಾಗಿಲೇ ಇಷ್ಟೊಂದು ಸುಂದರವಾಗಿರುವಾಗ ಇನ್ನು ರಾವಣೇಶ್ವರನ ಅರಮನೆಯಾದರೂ ಇನ್ನೆಷ್ಟು ಸುಂದರವಾಗಿರಬಹುದು. ಇರಲಿ, ಸಮುದ್ರ ಲಂಘನ ಸಮಯದಲ್ಲಿ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು, ನನ್ನನ್ನೇ ನುಂಗಲು ಬಂದ ಸಿಂಹಿಕೆಯ ಉದರದಲ್ಲಿ ಅತಿ ಸೂಕ್ಷ್ಮವಾಗಿ ಒಳಹೊಕ್ಕು ಅವಳ ಉದರದಲ್ಲಿ ಬೃಹದಾಕಾರವಾಗಿ ಬೆಳೆದು ಅವಳ ಉದರವನ್ನು ಸೀರಿ ಹೊರಬಂದದ್ದು ತಂದೆ ಶ್ರೀರಾಮ ನಿನ್ನ ದಯೆಯಿಂದಲ್ಲವೇ? ಇರಲಿ, ನಿನ್ನ ಜಪವನ್ನೇ ಮಾಡುತ್ತಾ ಈ ನಗರವನ್ನು ಪ್ರವೇಶ ಮಾಡಿಯೇ ಬಿಡುವನು. ಜೈ ಜೈ ರಘುವೀರ ಸಮರ್ಥ. ಕೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡೆ ಇಲ್ಲದೆ ಅನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡೆ ಇಲ್ಲದೆ ಚೆನ್ನಿನ ಕೋಟೆಯು ಒಂದಿನ ಒಳಪು ಚೆನ್ನಿನ ಕೋಟೆಯು ಒಂದಿನ ಒಳಪು ಚೆನ್ನಿನ ಕೋಟೆಯು ಒಂದಿನ ಒಳಪು ಚೆನ್ನಿನ ಕೋಟೆಯು ಒಂದಿನ ಒಳಪು ಎನಿತು ಗಣದಿಮಿಗೆ ಶೋಭಿಸುದೆ ಮಗೆ ನಾಗಲೋಕ ಸುರರಿಗೆ ಸಮನೆನಿಗುದು ನಾಗಲೋಕ ಸುರರಿಗೆ ನೆನೆಗುದು ಸೊಗಸೆನಗಿರುವುದು ಶೋಭಿಸುದು ಮಿಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ. ಆಹಾ ಆಹಾ, ಶ್ರೀರಾಮಚಂದ್ರ, ನಿನ್ನ ನಾಮಸ್ಮರಣೆಯನ್ನೇ ಮಾಡುತ್ತಾ
ಲಂಕಾ ನಗರವನ್ನು ಪ್ರವೇಶ ಮಾಡಿಯೇ ಬಿಡುವೆನು. ಜೈ ಜೈ ರಘುವೀರ ಸಮರ್ಥ. ಚೆ ಇದೇನಿದು? ಲಂಕಾ ನಗರವನ್ನು ಪ್ರವೇಶ ಮಾಡೋಣವೆಂದರೆ ಯಾರು ಹೆಂಗಸು ಅಡ್ಡಲಾಗಿ ಮಲಗಿರು. ಇರಲಿ, ಇವರನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಇವರನ್ನು ಎಚ್ಚರಿಸಿಯೇ ಪುರಪ್ರವೇಶ ಮಾಡುವೆನು. ಹಾಳಾದ ಮನ್ಮಥನಿಗೆ ಬಹಳ ದಿನ ನನ್ನ ಮೇಲೆ ಕಣ್ಣು. ನನ್ನ ಈ ಅರ್ಧರಾತ್ರಿ ಮೈಸೂರು ಬಂದ್ರೆ ನಾಳೆ ಭೇಟಿ ಆಗೋಣ ಮನ್ಮಥ. ಹಾಳಾದ ಸಕ್ಕರೆ ಅಂತ ಸವಿಯಾದ ನಿದ್ರೆಯಲ್ಲಿದ್ದೆ. ಯಾರೋ ಎತ್ತರಿಸಿಬಿಟ್ರಲ್ಲ, ಇರಲಿ ಆಮೇಲೆ ನೋಡೇ ಬಿಡುತ್ತೇನೆ. ಮರ್ಕಟ ಮೊದಲೇ ಮಂಗಳನ ಕಪಿಚಷ್ಟೆ. ತಾವು ಯಾರು ತಮ್ಮ ನಾಮಾಂಕಿತವೇನೋ? ಈ ರೀತಿ ಅರ್ಧರಾತ್ರಿ ವೇಳೆಯಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಅದು ಅಲ್ಲದೆ ನಾನು ಮಲಗಿರುವ ನನ್ನ ನಿದ್ರೆ ಭಂಗಪಡಿಸಲು ಕಾರಣವೇನು? ಯಾವ ಕಾರ್ಯಕ್ಕಾಗಿ ಬಂದಿರುವೆ? ನಿಧಾನ ನಿಧಾನ, ಎಲ್ಲವನ್ನೂ ಉತ್ತರಿಸುವೆನು, ಎಲ್ಲವನ್ನೂ ಉತ್ತರಿಸುವೆನು. ನಾನು ಶ್ರೀರಾಮಚಂದ್ರನ ದೂತನು. ಲಂಕಾನಗರವನ್ನು ನೋಡಿ ಆನಂದ ಪಡಲು ಬಂದಿರುವೆನು. ತಾವು ಅಪ್ಪಣೆ ಕೊಟ್ಟರೆ ಲಂಕಾನಗರವನ್ನು ಪ್ರವೇಶ ಮಾಡುವೆನು. ಪುರಪ್ರವೇಶ ತ್ರಿಮೂರ್ತಿಗಳಿಗೆ ಸಾಧ್ಯವಾದ ಕಾರ್ಯ ಈ ಮೂರ್ತಿಯಿಂದ ಸಾಧ್ಯವಾಗುವುದು? ತ್ರಿಮೂರ್ತಿಗಳೇ ಸಾಧ್ಯವಾಗದಿರಬಹುದು, ಆದರೆ ಈ ರಾಮಭಂಟನಿಗೆ ಎಲ್ಲವೂ ಸಾಧ್ಯವೆಂದು ತಿಳಿ. ಹಾಗಾದರೆ ಪುರಪ್ರವೇಶ ಮಾಡಬೇಕಾದರೆ ಮೊದಲು ಇಲ್ಲಿ ಪ್ರವೇಶ ಮಾಡಬೇಕು. ಅಂದರೆ ನನ್ನನ್ನು ಜಯಿಸಿದರೆ ಮಾತ್ರ ಪುರಪ್ರವೇಶ. ಅದರಲ್ಲಿ ತಮ್ಮ ಶುಂಭನಾಮಾಂಕಿತವೇನೋ? ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ಕರೆಯುವರು. ಅದಿರಲಿ, ನೀನು ಹೇಳಿದ ಹಾಗೆ ಯುದ್ಧ ಮಾಡುವುದೇನೋ ಸರಿ. ನಾನು ಗಂಡಸು, ನೀನೋ ಹೆಂಗಸು. ನಾನು ನಿರಾಯುಧನು, ನೀನೋ ಆಯುಧಗಳನ್ನು ಧರಿಸಿರುವೆ. ಹೀಗಿರುವಾಗ ಬಿಟ್ಟು ಬಿಡುವೆ. ಒಂದು ಷರತ್ತಿನ ಮೇಲೆ ಯುದ್ಧ ಮಾಡೋಣ. ಪುರಪ್ರವೇಶ ಮಾಡಬೇಕಾದ್ರೆ ಈ ಲಂಕಿಣಿಯನ್ನು ಜಯಿಸಲೇಬೇಕು. ಆಗಲಿ ಆಗಲಿ, ಮೊದಲು ನೀನು ಮೂರು ಪ್ರಹಾರಗಳನ್ನು ನನಗೆ ಮಾಡು. ರಾಮಾನುಗ್ರಹದಿಂದ ನಾನೇನಾದರೂ ಬದುಕುಳಿದರೆ ನಿನಗೆ ಒಂದು ಪ್ರಹಾರ ಮಾಡುವೆನು. ಮೊದಲು ನಾನು ನಿನಗೆ 3 ಪ್ರಹಾರ ನೀಡಬೇಕು. ಬದುಕಿ ಉಳಿದರೆ ಉಳಿದರಲ್ಲವೇ? ಕುಳಿತುಕೋ, ಹಾಗೆ ಆಗುತ್ತೆ. ಕುಳಿತುಕೋ, ನಿನ್ನ ಇಷ್ಟದೇವ ಸ್ಮರಿಸಿಕೋ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಲಂಕೇಶ್ವರ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇನ್ನು ಬದುಕಿರೋ ಶ್ರೀರಾಮ್, ಇನ್ನು 2 ಪ್ರಹಾರಗಳಿರುವವು. ಜೈ ಶ್ರೀರಾಮ್, ಜೈ ಶಂಭವಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ಬಹಳ ಪರಾಕ್ರಮಶಾಲಿ ಅಂತ ತರುವುದು. ಜೈ ಈ ಸಾರಿ ಶ್ರೀರಾಮ್. ಖಂಡಿತ ಉಳಿಸುವುದಿಲ್ಲ. ಜೈ ಶ್ರೀರಾಮ್, ಜೈ ಲಂಕೇಶ್ವರ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಮ್ಮ, ಈಗ ನನ್ನ ಸರದಿ, ಹಾ, ಅದಕ್ಕೆ ಕುಳಿತುಕೊಂಡಿದ್ದೇನೆ ಕಣಪ್ಪ. ನಿನ್ನ ಇಷ್ಟ ದೇವರನ್ನು ನೆನೆಸಿಕೊ. ನೆನ್ಸ್ಕೊಂಡಾಯ್ತು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಾರುತಿ, ಅಂದು ಪಿತಾಮಹ ಹೇಳಿದನು, ಎಂದು ವಾನರ ವೀರನೋರ್ವಿಂದ ನೀನು ಪರಾಜಿತಳಾಗುವೆ, ಅಂದಿಗೆ ಲಂಕಾಪಟ್ಟಣ ಹೊರತಿ ಎಂದು ರಾವಣನಿಗೆ ಅಪಜಯವೆಂದು. ಅದು ಇಂದಿಗೆ ಸಫಲವಾಯಿತು. ನಿರಾತಂಕವಾಗಿ ಈ ಕಾರ್ಯವನ್ನು ಸಾಧಿಸಿ ಈ ಮಾರ್ಗವಾಗಿ ಹೋದರೆ ಪುರಪ್ರವೇಶವಾಗುವುದು. ಹಾಗೆ ಆಗಲಿ, ಹಾಗೆ ಆಗಲಿ. ಜೈ ಜೈ ರಘುವೀರ ಸಮರ್ಥ.
ಒಡೆಯ ನವದಿಯೋ ಮುಗಿಯುವುದಿಂದಿಗೆ ರಾಮ ರಾಮ ಒಡೆಯ ನವದಿಯೋ ಮುಗಿಯುವುದಿಂದಿಗೆ ಒಡೆಯ ನವದಿಯೋ ಮುಗಿಯುವುದಿಂದಿಗೆ ತಡೆಯಲಾರೆ ಶೋಕವ ತಡೆಯಲಾರೆ ಶೋಕವ ಜಡ ಜಗಂದೆಯ ಉಡುಪ ಮುಖಿಯಳ ಜಡ ಜಗಂದೆಯ ಉಡುಪ ಮುಖಿಯಳ ಬಡ ನಡುವಿನ ಬಾಲೆಯ ಬಡ ನಡುವಿನ ಬಾಲೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ರಾಮ ಪತ್ನಿ ಸೀತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ಅಮ್ಮಮ್ಮ ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆ ಕಾಣೆ ನಾನು ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಅಮ್ಮಮ್ಮ ಕಾಣೆ ಭೂಮಿ ಜಾತೆಯ ರಾಮ ಪತ್ನಿ ಸೀತೆಯ ಕಾಣೆ ಸೀತೆಯ ಮಾತೆಯ ಇದೇನಿದು? ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದು ಬಿಟ್ಟೆನಲ್ಲ. ಇರಲಿ, ಆ ಪಾರ್ಶ್ವದಲ್ಲಿ ಹೋಗಿ ನೋಡುವೆನು. ಅಲ್ಲಿಯಾದರೋ ಅನೇಕ ಜನ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರಗಳಿಲ್ಲದಂತೆ ಬಿದ್ದಿರುವರು. ಇರಲಿ, ಈ ಪಾರ್ಶ್ವದಲ್ಲಿ ಒಂದು ಸಲ ನೋಡುವೆನು. ಆಹಾ ಆಹಾ, ಶ್ರೀರಾಮಚಂದ್ರ ಶ್ರೀರಾಮಚಂದ್ರ, ಇದೇನೋ ಮೋಸಕಾರ್ಯ ಆರುದೇ ದುರ್ದೈವವೇ. ಶ್ರೀರಾಮಚಂದ್ರ, ಅಯ್ಯೋ ಅಪ್ಪ, ಅಮ್ಮ, ಆಯಿದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ಶ್ರೀರಾಮಚಂದ್ರ ತಂದೆ,
ಕಾರ್ಯ ಆದುದೇ ದುರ್ದೈವವೇ ಬಾಯಳು ಸುರಳ ಬಾಯಳು ಸುರಲಾರಿ ನಿಧನ ರಾಮಗೆಂದು ಬೇಡಲಯ್ಯ ರಾಮಗೆಂದು ಬೇಡಲಯ್ಯ ದುರುಳನೇಕ ಜಯಗಳಿಂದು ದುರುಳನೇಕ ಜಯಗಳಿಂದು ಗುರಿಗೆ ಸಿಲುಕಿದಳೆ ಶ್ರೀರಾಮಚಂದ್ರ ಅಪ್ಪ ಆಯಿದೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ ರಾಮ ರಾಮ ಅಪ್ಪ ಶ್ರೀರಾಮಚಂದ್ರ ಈ ದೃಶ್ಯವನ್ನು ನೋಡಲು ನನ್ನನ್ನು ಅಲ್ಲಿಂದ ಇಲ್ಲಿಗೆ ಕಳಿಸಿದೆಯಾ? ಈ ದೃಶ್ಯವನ್ನು ನೋಡುವ ಮೊದಲೇ ನನ್ನ ಕಣ್ಗಳು ಹಿಂಗಿ ಹೋಗಬಾರದಿತ್ತೆ. ಅಯ್ಯೋ ಅಯ್ಯೋ ಅಮ್ಮ ಅಮ್ಮ, ಜಗನ್ಮಾತೆಯಾದ ನೀನು ಆ ದುರುಳನ ವೈಭವಕ್ಕೆ ಮರುಳಾದೇನಮ್ಮ. ಅಮ್ಮ, ಪರಮ ಪಾವನೆಯಾದ ನಿನ್ನಂಥವರ ಪಾಡೇ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಗತಿ ಏನು ತಾಯಿ? ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ? ಇವರನ್ನು ಒಂದೇ ಏಟಿಗೆ ಸದಬಡಿದು ಸಮರ್ಥ. ಇಲ್ಲ ಇಲ್ಲ ಇಲ್ಲ, ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ಅಯ್ಯೋ, ಏನು ಮಾಡಲಿ ಏನು ಮಾಡಲಿ? ಇದೇನಿದು? ಚಿತ್ತ ಚಾಂಚಲ್ಯದಿಂದ ಹರಿಯದೆ ಮಾತನಾಡಿದ್ದೇನೆ. ಶ್ರೀರಾಮಚಂದ್ರರು ಸೀತೆಯು ದೊರೆತಾಗ ಅದನ್ನು ಶೋಧಿಸಿ ನೋಡಲು ಎಂದು 4 ಕುರುಹುಗಳನ್ನು ಹೇಳಿದ್ದರು. ಹರಿಯದೆ ತಿಳಿಯದೆ ಮಾಡಿನಲ್ಲ. ಕ್ಷಮೆಯಿಲ್ಲದೆ ಮಾತು ಒಂದು ಆವರ್ತಿ ಪರೀಕ್ಷಿಸಿ ನೋಡುವೆನು. ಆಹಾ ಆಹಾ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮಚ್ಚಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿ ಇಲ್ಲ ಸೀತೆ ಇವಳಲ್ಲ. ರಾಮ ರಾಮ ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ಸೀತೆ ಇವಳಲ್ಲ ಭೂಜಾತೆ ಇವಳಲ್ಲ. ರಾಮ ರಾಮ ರಾಮ. ಪಟ್ಟಣಗಳೆಲ್ಲವ ಸುತ್ತಿದೇನಲ್ಲದೆ, ಪಟ್ಟಣಗಳೆಲ್ಲವ ಸುತ್ತಿದೇನಲ್ಲದೆ, ಚಿತ್ತದ ರಮನೆಯ ಚರಿಸಿದೆ ನಾನು. ವಿಚಿತ್ರದ ಅರಮನೆಯ ಚರಿಸಿದೆ ನಾನು, ಸೀತೆಯ ಕಾಣುವ ರೀತಿಯದಾವುದು ಮಾತೆಯ ಪಾದ
ಪ್ರೀತಿಯರಾವುದು ರಾಮ ರಾಮ ಶ್ರೀರಾಮಚಂದ್ರ ಎಲ್ಲಿ ಹುಡುಕಲಿ? ಎಲ್ಲಿ ಪುರದ ನಾನಾ ಭಾಗಗಳಲ್ಲದೆ ನಗರದ ಎಲ್ಲ ಕಡೆಯೂ ಹುಡುಕಿ ನೋಡಿದೆನು. ಎಲ್ಲಿಯೂ ಸೀತಾಮಾತೆಯವರ ದರ್ಶನವೇ ಆಗಲಿಲ್ಲ. ಒಡೆಯನ ಅವಧಿಯಾದರೋ ಮುಗಿಯುತ್ತಾ ಬನಿತು. ನಾನೇನಾದರೂ ರಿಕ್ತ ಹಸ್ತದಿಂದ ಹಿಂದಿರುಗಿದರೆ ಶ್ರೀರಾಮಚಂದ್ರನು ಪ್ರಾವೇಶ ಮಾಡಿಕೊಳ್ಳುವನು. ಸುಗ್ರೀವರಾಜನು ವಚನಭ್ರಷ್ಟನಾಗುವನು. ಇನ್ನು ಲಕ್ಷ್ಮಣ ಸ್ವಾಮಿ ಸುಮ್ಮನಿರುವನೇ, ಅವನು ರಾಮನ ದಾರಿಯನ್ನೇ ಅನುಸರಿಸುವನು. ಈ ವಿಷಯವು ಅಯೋಧ್ಯೆಗೆ ತಿಳಿದರೆ ಪುರದ ಜನರೆಲ್ಲರೂ ಸಾಯುವರು. ಅಯ್ಯೋ, ಏನು ಮಾಡಲಿ? ನಾನು ಒಬ್ಬನು ವಿಫಲನಾಗಿ ಹಿಂತಿರುಗಿದರೆ ಇಷ್ಟೊಂದು ಅನರ್ಥಗಳಿಗೆ ಕಾರಣನಾಗುವೆನು. ಓಹೋ, ಹೀಗೆ ಮಾಡುವೆನು. ಈ ತ್ರಿಕುಟಾಚಲ ಪರ್ವತವನ್ನೇ ಈ ನನ್ನ ಲಾಂಗೂಲದಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಮುಂದೆ ಇಡುವೆನು. ಅವರೇ ಅದನ್ನು ಹುಡುಕಿಕೊಳ್ಳಲಿ. ಜಯ ಜಯ ರಘುವೀರ ಸಮರ್ಥ. ಆಂಜನೇಯನೇ, ಈ ತ್ರಿಕುಟಾಚಲ ಪರ್ವತವನ್ನು ಕೇಳಬೇಡ. ಅಶೋಕವನಕ್ಕೆ ಹೋಗು, ಸೀತಾಮಾತೆಯ ದರ್ಶನವಾಗುವುದು. ಹಾಗೆ ಆಗಲಿ, ಹಾಗೆ ಆಗಲಿ.